ನಿಂತ್ಕೊಂಡ್ ನೋಡಿದ್ರೆ ಆಗಲ್ಲ ಅಮೃತ. ಏನ್ ಪ್ರಾಬ್ಲಮ್ ಅಂತ ಹೇಳ್ಬೇಕು. ನನ್ ಪ್ರಾಬ್ಲಮ್ಮೇ ನೀನು ಕಣೋ. ಏನೋ ಬುದ್ಧಿ ಇಲ್ದಿರ ಪ್ರೀತಿ ಮಾಡಿದ್ವಿ, ಇವಾಗ ಬುದ್ಧಿ ಬಂದೈತೆ. ಇನ್ ಮುಂದೆ ಆದ್ರೂ ನಮ್ ತಪ್ಪನ ತಿಳ್ಕೊಂಡು ತಿದ್ಕೊಳ್ಳೋಣ. ನಾವೇನ್ ಯಾರು ಮಾಡ್ದಿರೋ ತಪ್ಪೇನ್ ಮಾಡಿಲ್ಲ ಅಮೃತ, ಜಸ್ಟ್ ಪ್ರೀತಿ ಮಾಡಿದೀವಿ ಅಷ್ಟೇ. ಇವಾಗ ಆ ಪ್ರೀತಿನ ಬೇಡ ಅಂತ ಹೇಳ್ತಾ ಇದೀನಿ ತಾನೆ, ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದೀಯ ನೀನು? ಅದೇ ಯಾಕೆ ಅಂತ ನಾನು ಕೇಳ್ತಾ ಇದೀನಿ ತಾನೆ. ಯಾಕೆ ಅಂದ್ರೆ ನನಗ್ ನಮ್ಮ ಅಪ್ಪ ಅಮ್ಮ ಬೇಕು ಕಣೋ. ಪ್ಲೀಸ್ ಕಣೋ, ನಮ್ಮಪ್ಪ ನಮ್ಮಮ್ಮ ಖುಷಿಯಾಗಿರ್ಬೇಕು ಅಂತಂದ್ರೆ ನನ್ನ ಮಾವನ ಮಗನ್ ಮದ್ವೆ ಮಾಡ್ಕೊಳ್ಳೇಬೇಕು. ಪ್ಲೀಸ್ ನನ್ಗೋಸ್ಕರ, ನಮ್ಮಪ್ಪ ನಮ್ಮಮ್ಮನ್ಗೋಸ್ಕರನಾದ್ರೂ ನೀ ನನ್ನನ್ನ ಮರಿಲೇಬೇಕು ಕಣೋ. ಸುಮಂತ್, ನಾನಿನ್ನ ಟೈಮ್ ಪಾಸ್ಗೆ ಅಂತ ಪ್ರೀತಿ ಮಾಡಿಲ್ಲ ಅಮೃತ, ನಿನ್ನ ಮರೆಯೋಕೆ. ನನಗ್ ಮರಣ ಬಂದು ಬಣ್ಣಲ್ ಮಣ್ಣಾಗೋವರೆಗೂ ನಾನಿನ್ ಪ್ರೀತಿ ಮಾಡ್ತಾನೆ ಇರ್ತೀನಿ. ನೀನಂದ್ರೆ ನಂಗೆ ಅಷ್ಟಿಷ್ಟ. ನಿನಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಮೃತ. ನೀನ್ ನನ್ ಪ್ರಾಣ ಕಣೋ, ಆದ್ರೆ ವಿಧಿ ನಮ್ಮನ್ ಒಂದ್ ಮಾಡ್ತಿಲ್ಲ. ಪ್ರೀತಿ ಮಾಡೋರ್ಗೆಲ್ಲ ಪ್ರೀತಿ ಸಿಗೋಂಗಿದ್ದಿದ್ರೆ ಪ್ರೀತಿಗೆ ಬೆಲೆನೇ ಇರ್ತಿರ್ಲಿಲ್ಲ ಸುಮಂತ್. ನಮ್ದು ಪವಿತ್ರವಾದ ಪ್ರೀತಿ ಸುಮಂತ್. ಆ ಪ್ರೀತಿಗೆ ಬೆಲೆ ಸಿಗ್ಬೇಕಂದ್ರೆ ನೀನ್ ನನ್ ಮರಿಲೇಬೇಕು. ನನ್ ಪ್ರಾಣ ಬೇಕಾ? ತಗೋಬಿಡು ಇವಾಗ್ಲೇ. ಪ್ರಾಣ ಕೊಡೋಷ್ಟು ಪ್ರೇಮಿ ಆದ್ರೆ ನನ್ ಮರೆಯೋಷ್ಟು ಮನ್ಸ್ ಮಾಡಕ್ಕಾಗಲ್ವಾ? ಯಾಕೆ ಮರಿಬೇಕು ಅಂತ ಒಂದೇ ಒಂದು ಕಾರಣ ಆದ್ರೂ ಹೇಳು. ಮತ್ತೆ ಮತ್ತೆ ಯಾಕೆ ಕೇಳ್ತಾ ಇದೀಯ ಸುಮಂತ್? ನಂಗ್ ನಮ್ಮಪ್ಪ ನಮ್ಮಮ್ಮ ಬೇಕು. ಅವ್ರು ಖುಷಿಯಾಗಿರ್ಬೇಕು ಅಂದ್ರೆ ನೀನ್ ನನ್ನ ಮರಿಲೇಬೇಕು ಕಣು. ಯಾವ ಟೈಮ್ಗೆ ಏನಾಗುತ್ತಂತ ಗೊತ್ತಿಲ್ಲ ಸುಮಂತ್. ನಾವು ಕಾಲಕ್ಕೆ ತಕ್ಕಂತೆ ಬದಲಾಗ್ಬೇಕು. ನಿನ್ಗೆ ನನ್ ಮೇಲೆ ಪ್ರೀತಿ ಅನ್ನೋದಿದ್ರೆ ಪ್ಲೀಸ್ ನನ್ಗಿನ್ನೇನು ಕೇಳ್ಬೇಡ. ಅಮೃತ, ಅಮೃತ. ಹೆಂಗೆ ನಾವು ಕಾಫಿ ಮಾಡೋದು ಕಲ್ತ್ಕೊಬಿಟ್ನಿ. ಹಾ, ಗಮ್ಮಂತೈತೆ. ನಾವ್ ಹೆಣ್ಮಕ್ಳಂದ್ರೆ ಸುಮ್ಮನೆನಾ? ಅಣ್ಣ, ನಾನು ನಿನಗೋಸ್ಕರ ರೀಲ್ಸ್ ನೋಡ್ಬಿಟ್ಟು ಯೂಟ್ಯೂಬ್ಗೆ ಹೋಗಿ ಕಾಫಿ ಹೇಗೆ ಮಾಡೋದು ಅಂತ ಸರ್ಚ್ ಮಾಡಿ ಅವ್ರು ಮಾಡೋ ಕಾಪಿನೇ ಕಾಪಿ ಮಾಡ್ಕೊ ಬಂದಿದ್ದೀನಿ, ತಗೋ. ಕಾಫಿ ಅಂದರೆ ಇಷ್ಟನೇ, ಆದರೆ ನೀನು ಮಾಡಿರೋ ಕಾಫಿ ಕುಡಿಬೇಕಂದ್ರೆ ಸ್ವಲ್ಪ ಧೈರ್ಯ ಮಾಡಲೇಬೇಕು. ಅಣ್ಣ, ಸುಮ್ಮನೆ ತಮಾಷೆಗೆ ಯಾವುದಕ್ಕೊಂದ್ಸಲ ಆಂಬುಲೆನ್ಸ್ ಫೋನ್ ಮಾಡಿಬಿಡು. ಅಣ್ಣ, ನಾನು ಅದಕ್ಕೇನು ಪಾಯ್ಸನ್ ಹಾಕಿಲ್ಲ, ಕುಡಿ. ಹಲೋ, ಹೇಳಿ ಸೀನಿಯರ್. ಸರಿ ಸೀನಿಯರ್, ಬಂದೆ. ಅಣ್ಣ, ಕಷ್ಟಪಟ್ಟು ಮಾಡಿದ್ದೀನಿ, ಕುಡಿಯೋ. ಇದುವರೆ ಕುಡಿಬೇಕಾ? ಯಾವುದಕ್ಕೊಂದ್ಸಲ ಹಾಸ್ಪಿಟ್ಲ್ಗೆ ಹೋಗಿ ಬಂದ್ಬಿಡ್ತೀನಿ. ಹಂಗೆ ನಿಮಾನ್ಸ್ಗೆ ಹೋಗ್ಬಿಡು. ಇದೊಂದ್ಸಲ ನಿನ್ನ ಮಾತು ಕೇಳ್ತೀನಿ. ಆಯ್ತು, ಹೋಗಲೇ. ಎಲ್ಲಿ ನಮ್ಮ ಸೀನಿಯರ್ ಇನ್ನೂ ಬಂದಿಲ್ಲ? ಅಲ್ಲಿ ನೋಡಪ್ಪ, ಅಲ್ಲಿ ನೆನೆಸ್ಕೊಳ್ಳೋಷ್ಟರಲ್ಲಿ ಬರ್ತಾ ಇದ್ದಾನೆ. ಅವ್ರಿಗಿನ್ನು 100 ವರ್ಷ ಆಯಸ್ಸು. ಸಾರಿ ಗಾಯ್ಸ್, ಲೇಟ್ ಆಗೋಯ್ತು, ಬೇಜಾರು ಮಾಡ್ಕೋಬೇಡಿ. ಬನ್ನಿ. ಏನಪ್ಪ ಮಚ್ಚ, ಬೆಳಿಗ್ಗೆ ಕುಡಿಯಕ್ಕೆ ಕರೆದಿದ್ದೀಯಾ? ಏನು ಸಮಾಚಾರ? ಏನಿಲ್ಲ, ಬನ್ನಿ ಹೇಳ್ತೀನಿ. ಹಾಂ ಸರಿ ಬಾಪ. ಏನ್ಕಪ್ಪ ಪಾರ್ಟಿ ಮಾಡೋದು ಇವಾಗಾದ್ರೂ ಹೇಳು. ಏನಿಲ್ಲ ಮಚ್ಚ, ಈ ವೀಕು ವರ್ಕ್ ಜಾಸ್ತಿ. ನಮ್ಮ ಮ್ಯಾನೇಜರ್ ನೋಡಿದ್ರೆ ನಾಯಿ ಥರ ಕಾಯ 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 ಅಂತಿದ್ದ. ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ
ಅಷ್ಟೇ. ಯಾವ ಬ್ರೀಡ್ ನಾಯಿ ಮಚ್ಚ? ಬ್ರೀಡ್ ನಾಯಿನೂ ಅಲ್ಲ, ಬೀದಿ ನಾಯಿನೂ ಅಲ್ಲ, ಹುಚ್ಚ ನಾಯಿ ತರ ಆಡ್ತಾನೆ, ಕಯ ಅಂತ. ಸೀನಿಯರ್, ನಂಗೆ ಗೊತ್ತಿರೋರು ಒಬ್ರು ಜಾಬ್ ಬೇಕಿತ್ತು, ಯಾವ್ದಾದಿದ್ರೆ ಹೇಳಿ. ಏನಪ್ಪ ಹುಡುಗನ ಇಲ್ಲ ಹುಡುಗಿನಪ್ಪ ಗೊತ್ತಿರೋದು? ಹುಡುಗಿಗೆ ವಾ ಗರ್ಲ್ ಫ್ರೆಂಡ್? ಜಸ್ಟ್ ಫ್ರೆಂಡ್ ಅಷ್ಟೇ ಬ್ರೋ. ಓಹೋ, ಏನಪ್ಪ ನಿನ್ ಜಸ್ಟ್ ಫ್ರೆಂಡ್ ನಾಮದೇಯ? ಅಮೃತ. ಅಮೃತನ? ಏಯ್ ಏಯ್ ಮಚ್ಚ, ಸೀನಿಯರ್ ಮಚ್ಚ! ಸೀನಿಯರ್ ಬ್ರೋ, ಏನಾಯ್ತು ಸೀನಿಯರ್ಗೆ? ಅವನ ಎದ್ದೊಳಗೆ ಕಾರಣ ನೀನ್ ಹೇಳಿರೋ ಹೆಸರು ಅಮೃತ. ಸುಮಂತ್ ಹಾಗೂ ಅಮೃತ ಹಲವಾರು ವರ್ಷಗಳಿಂದ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಹೆಂಗೋ ಆ ದೇವರದಿಂದ ಅವರಿಗೆ ಸ್ನೇಹವಾಯ್ತು. ಅದೇ ಸ್ನೇಹದಲ್ಲಿ ಪ್ರೀತಿ ಜಾಸ್ತಿಯಾಗಿ ಪ್ರೇಮಿಗಳಾದ್ರು. ಒಂದು ದಿನ ಅಮೃತಗೆ ಏನಾಯ್ತೋ ಗೊತ್ತಿಲ್ಲ, ಸಡನ್ ಆಗಿ ನನ್ನ ಮೇಲೆ ಪ್ರೀತಿ ಇದ್ರೆ ನನ್ನ ಮರ್ತು ಬಿಡು ಅಂತ ಕೈ ಮುಗಿದು ಬ್ರೇಕಪ್ ಅಂತೇಳಿ ಹೊರಟೋದ್ಲು. ಇತ್ತ ಸುಮಂತ್ ಅಮೃತನ ಮರೆಯಕ್ಕಾಗದೆ ಇರಕ್ಕಾಗದೆ ಎಣ್ಣೆ ಹೊಡೆಯೋದ್ ಕಲ್ತ್ಕೊಂಡ. ಆದ್ರೂ ಅಮೃತನ ಮರೆಯಕ್ಕಾಗಿಲ್ಲ. ಪ್ರೇಮದ ಕಡಲಲ್ಲಿ ಮರೆಯಲಾಗದ ಅಲೆ ನಿನ್ನ ಬಿಟ್ಟು ಹೋಗುವೆಯ, ಪ್ರೇಮ ತೀರವ ಸೇರುವ ಮುನ್ನ. ನೀನಿರದ ಕನಸು ಹೇಗಿರುವುದೋ ಏನೋ ಕಾಣೆನ, ಹೇಳಿ ಹೋಗುವೆಯ ಕಾರಣ ನಿಲ್ಲಿಸಲು ಪ್ರೀತಿಯ ಪಯಣ. ಹೇಳಿ ಬಿಡು ಕಾರಣ, ಬೀಳ್ಕೊಡುವೆ ಅರಸಿ ಹಾರೈಸಿ ಚಿನ್ನ. ಅವಳ ನೆನಪಲ್ಲೇ ಕೊರ್ಗಿ ಅವನು ಹೊಟ್ಟೆಗೆ ಊಟ ಕೂಡ ಸೇರ್ತಾ ಇರ್ಲಿಲ್ಲ. ಏನೋ ಇದು? ಎದ್ದಳಲಿ, ಎದ್ದಳು 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 ಹೇಳು. ನೀನು ಅಮೃತಳ ಮನಸ್ಸಲ್ಲಿ ಯಾವಾಗಲೂ ಸತ್ತೋಗಿದ್ಯಾ, ಆದ್ರೆ ನಿಮ್ಮ ತಂದೆ ತಾಯಿ ಮನಸ್ಸಲ್ಲಿ ಮಾತ್ರ ಉಳ್ಕೊಂಡಿದ್ಯಾ. ಬದುಕು, ನಿಮ್ಮ ತಂದೆ ತಾಯಿಗೋಸ್ಕರನಾದ್ರೂ ಬದುಕು ಬಾ. ನಿಮ್ಮ ತಂದೆ ತಾಯಿಗೋಸ್ಕರನಾದ್ರೂ ಬದುಕಿಯ ಬಾ. ಅವಳ ಫ್ಯಾಮಿಲಿಗೋಸ್ಕರ ನಿನ್ನ ಹೇಗೆ ದೂರ ಮಾಡಲು, ಅದೇ ತರ ನಿನ್ನ ಫ್ಯಾಮಿಲಿಗೋಸ್ಕರ ಅವಳನ್ನ ಮರೆಯಕ್ಕಾಗಲ್ಲ ಅಂತ ಮರೆಸಿದ್ದೆ. ಆದ್ರೆ ನೀನು ಅವಳನ್ನ ಮತ್ತೆ ಜ್ಞಾಪಿಸಿ ತಪ್ಪು ಮಾಡ್ಬಿಟ್ಟೆ. ಈಗ ಅವನು ಎಲ್ಲ ತುಡ್ಕೋದು. ನಮ್ಮ ಸೀನಿಯರ್ ಯಾಕೋ ಫೋನ್ ಎತ್ತಾ ಇಲ್ಲ, ಹಾಗೆ ಹೋಗ್ಬಿಟ್ಟು ಬೆಡ್ದತ್ರ ಸ್ವಲ್ಪ ಕರ್ಕೊಂಬರ್ತೀಯಾ? ಯಾಕೆ ಮತ್ತೆ ಅವನು ಪ್ರೀತಿ ಜ್ಞಾಪ್ಸಕ? ನೀನ್ ಕರ್ಕೊಂಬಪ್ಪ, ಒಂದು ಸರ್ಪ್ರೈಸ್ ಇದೆ. ಬಾ ಬಾ ಬೇಗ ಬಾ. ಎಲ್ಗೋ ಮಚ್ಚ? ನೀನ್ ಬಾ ಹೇಳ್ತೀನಿ. ಎಲ್ಗೋ ಕರ್ಕೊಂಡು ಹೋಗ್ತಾ ಇದೀಯಾ? ಹೇಳ್ಬಿಟ್ಟು ಕರ್ಕೊಂಡು ಹೋಗೋ. ಬಾ ನೀನು. ದರ್ಶನ್ ಏನೋ ಸರ್ಪ್ರೈಸ್ ಕೊಡ್ತಾನಂತೆ. ಬಾ ಬಾ ಬೇಗ ಬಾ ಬಾ. ಎಲ್ಲೋ ಬಾ ನೀನ್ ಹೇಳ್ತೀನಿ. ಎಲ್ಲೆಲ್ಲ ಕರ್ಕೊಂಡು ಹೋಯ್ತಿಯಾ? ಇಲ್ಲೇ ಇರೋದು ಬಾಪ. ಹೇಳ್ಬಿಟ್ಟಾದ್ರೂ ಕರ್ಕೊಂಡು ಹೋಗಲು. ಇಲ್ಲೇ ಇರೋದು ಬಾ ಮಗ. ಬಾ ಬಾ. ಏನ್ ದಚ್ಚು ಸರ್ಪ್ರೈಸ್? ನಿಂಗಲ್ಲಪ್ಪ ಸರ್ಪ್ರೈಸು, ನಮ್ಮ ಸೀನಿಯರ್ಗೆ. ಸರ್ಪ್ರೈಸ್ನ ತಗೊಂಡು ಸಂತೋಷವಾಗಿರೋದಕ್ಕೆ ಈ ಮನ್ಸು, ಈ ಹೃದಯ ಬದುಕಿದೆ ಅನ್ಕೊಂಡಿದ್ಯಾ? ಯಾವಾಗ್ಲೂ ಸತ್ತೋಯ್ತು. ಯಾರು ಹೇಳಿದ್ದು? ಸತ್ತಿರೋ ನಿನ್ ಮನ್ಸನ್ನ, ನಿನ್ ಹೃದಯನ ಬದುಕ್ಸೋಕೆ ಡಾಕ್ಟರ್ನ ಕರ್ಕೊಂಡ್ ಬಂದಿದ್ದೀನಿ. ನೋಡಿಲ್ಲಿ.
ಯಾವತ್ತೂ ಬಿಟ್ಟೋಗಲ್ಲ ಸುಮಂತ್. ಐ ಲವ್ ಯು ಕಣೋ. ಸಾರಿ ಸುಮಂತ್. ಸಾರಿ ಕಣೋ. ಬಾ ಹೋಗಿ ಊಟ ಮಾಡ್ಕೊಂಡು ಬರೋಣ. ಏಯ್ ಏನು ಇದೆಲ್ಲ? ಏ ಬಾ ನಾನೆಲ್ಲ ಹೇಳ್ತೀನಿ. ಹೆಂಗೋ ಇದೆಲ್ಲ? ನಮ್ಮ ಸೀನಿಯರ್ ಅವತ್ತು ನನ್ನಿಂದ ಎದ್ದೋದ್ರು ಅಂತ ಅವತ್ತೆಲ್ಲ ನನಗೆ ನಿದ್ದೆನೇ ಬಂದಿಲ್ಲ. ಮತ್ತೆ ನಾನು ಹೋಗಿ ಅಮೃತನ ಮೀಟ್ ಮಾಡಿ ನಿಮ್ಮ ಫ್ಯಾಮಿಲಿಗೋಸ್ಕರ ಪ್ರೀತಿ ಮಾಡ್ದನ್ನ ಬಿಟ್ಟು ಇನ್ನೊಬ್ಬನ ಬಲವಂತಾಗಿ ಮದುವೆ ಮಾಡ್ಕೊಂಡ್ರೆ ನಿಮ್ಮ ತಂದೆ ತಾಯಿ ಮಾತ್ರ ಖುಷಿಯಾಗಿರ್ತಾರೆ. ಆದ್ರೆ ನೀನು ಜೀವನ ಪೂರ್ತಿ ಕೊರಗ್ತಾನೆ ಇರ್ತೀಯ. ನೋಡು, ಮನ್ಸ್ ಮಾಡು, ಒಳ್ಳೆ ನಿರ್ಧಾರ ತಗೋ. ನಮ್ಮ ಸೀನಿಯರ್ ಇನ್ನೂ ನಿನ್ನ ಮರ್ತೇ ಇಲ್ಲ. ನಿಮ್ಮಪ್ಪ ನಿಮ್ಮಮ್ಮಗೆ ಹೇಳಿ ನಾನು ಒಪ್ಸ್ತೀನಿ ಅಂತ ಹೇಳಿ ಒಪ್ಸ್ದೆ. ಹಬ್ಬ, ಹೆಂಗ ದೂರ ಆಗಿರೋ ಪ್ರೇಮಗಳು ಒಂದಾದ್ರಲ್ಲ, ಅಷ್ಟು ಸಾಕ್ಬಿಡು.